ಅಯೋಧ್ಯೆ ರಾಮ ಮಂದಿರ ಆರ್ಥಿಕ ಅವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶ್ರೀರಾಮನ ಹೆಸರಲ್ಲಿ ಬಿಜೆಪಿ ಚುನಾವಣೆ ಗೆದ್ದಿದೆ ಅಂದಿದ್ದಾರೆ. ಉಡುಪಿಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರ ಹೇಳಿಕೆ ಇದು. ಶ್ರೀರಾಮನ ಹೆಸರಲ್ಲಿ ಬಿಜೆಪಿ ಚುನಾವಣೆಯನ್ನು ಗೆದ್ದಿದೆ. ಮನೆ ಮನೆಗೆ ಇಟ್ಟಿಗೆ ಕೊಟ್ಟು ಪೂಜೆ ಮಾಡಿಸಿ ಚುನಾವಣೆಯನ್ನ ಗೆದ್ದಿದೆ. ವೋಟ್ ಪಡೆಯುವುದಕ್ಕೆ ರಾಮನ ಹೆಸರಲ್ಲಿ ಬಿಜೆಪಿ ಪ್ರಮಾಣವನ್ನು ಮಾಡಿತು. ರಾಮನ ಹೆಸರಿನಲ್ಲಿ ಸಂಗ್ರಹಿಸಿದ ಇಟ್ಟಿಗೆಗಳನ್ನ ಚರಂಡಿಗೆ ಹಾಕಿದೆ ಅಂತ ಗುಡುಗಿದ್ದಾರೆ ವಿನಯ್ ಕುಮಾರ್ ಸೊರಕೆ. ಇನ್ನು ದಶಕಗಳಿಂದ ರಾಮನ ಹೆಸರಲ್ಲಿ ಸಂಗ್ರಹಿಸಿದ ಹಣದ ಲೆಕ್ಕಪತ್ರ ಇಲ್ಲ. ರಾಮ ಮಂದಿರ ನಿರ್ಮಾಣ ವೇಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಎಲ್ಲದಕ್ಕೂ ಟ್ರಸ್ಟ್ ಸದಸ್ಯರು ಜವಾಬ್ದಾರರಲ್ವೇ ಅಂತ ವಿನಯ್ ಕುಮಾರ್ ಸೊರಕೆ ಪ್ರಶ್ನೆ ಮಾಡಿದ್ದಾರೆ. ದೇಣಿಗೆ ಕೊಟ್ಟ ಬಂಗಾರ ಕರ್ನಾಟಕದಲ್ಲಿ ಕರಗಿಸಲಾಯಿತೆಂಬ ಆರೋಪ ಇದೆ. ಮಾಹಿತಿಯ ಹಕ್ಕಿನ ವ್ಯಾಪ್ತಿಯಿಂದ ರಾಮ ಮಂದಿರ ತೆರವು ಮಾಡಲಾಗಿದೆ. ರಾಮ ಮಂದಿರದ ಕಟ್ಟಡ ಕೆಲವೆಡೆ ಬೀಳುವ ಪರಿಸ್ಥಿತಿ ಇದೆ. ಎಲ್ಲ ಹಗರಣಗಳ ಸತ್ಯಾಂಶ ಹೊರಗೆ ಬರಬೇಕು ಅಂದಿದ್ದಾರೆ ಸೊರಕೆ ಅವರು. ಸುಪ್ರೀಂ ನ್ಯಾಯಾಧೀಶರ ಮೂಲಕವೇ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ವಿನಯ್ ಕುಮಾರ್ ಸೊರಕೆ ಆಗ್ರಹಿಸಿದ್ದಾರೆ. ಎಸ್ಐಟಿ ಮಾಡಿಕೊಂಡು ತನಿಖೆ ದಿಕ್ಕು ತಪ್ಪಿಸೋದು ಬೇಡ ಅಂತ ಕೂಡ ಹೇಳಿದ್ದು. ಅಂದ್ರೆ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ನಾವು ಧರ್ಮವನ್ನ ರಾಜಕೀಯಕ್ಕೆ ತರಲಿಲ್ಲ. ರಾಜಕೀಯದಲ್ಲಿ ಧರ್ಮ ಇರಬೇಕು ಅನ್ನೋದು ನಮ್ಮ ನಿಲುವು. ಆದರೆ ಬಿಜೆಪಿಯವರು ಸತತವಾಗಿ ದೇವರನ್ನ ಇವತ್ತು ಧರ್ಮವನ್ನ ಎಲ್ಲವನ್ನೂ ಕೂಡ ರಾಜಕೀಯಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಮೇಲೆ ಅಧಿಕಾರದ ಕುರ್ಚಿಯಲ್ಲಿ ಕೂತು ಇಂಥ ಒಂದು ರೀತಿಯ ಅದಕ್ಕೆ ಭಕ್ತಿಗೆ ಮತ್ತು ಭಾವನೆಗೆ ಧಕ್ಕೆ ಬರುವಂತ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಚುನಾವಣಾ ಸಮಯದಲ್ಲಿ ಕೂಡ 89ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂದಿತ್ತು. ನಾನೇ ಸ್ಪರ್ಧೆ ಮಾಡಿದ್ದೆ ಸದಾನಂದ ಗೌಡರ ವಿರುದ್ಧ. ಅವತ್ತು ಇಟ್ಟಿಗೆಯನ್ನ ಮನೆ ಮನೆಗೆ ತಂದು ಪೂಜೆ ಮಾಡಿಸಿ ಹರಕೆ ದುಡ್ಡು ತಕೊಂಡು ಓಟು ಬಿಜೆಪಿ ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ರೀತಿಯ ಪ್ರಮಾಣ ಮಾಡಿಸುವಂತ ಕೆಲಸ ಕಾರ್ಯಗಳು ನಡೆದಿತ್ತು. ನಂತರ ಇಟ್ಟಿಗೆಗಳೆಲ್ಲ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತು. ಅದನ್ನ ಇವತ್ತು ಒಬ್ಬರು ಹಿರಿಯ ನಾಯಕರು ಬಂದು ಗಾಡಿಯಲ್ಲಿ ತುಂಬಿಸಿ ಎಲ್ಲಿ ಕೊಂಡೋದ್ರು ಅಂತ ಗೊತ್ತಾಗ್ಲಿಲ್ಲ. ಅಂದು ರಾಮ ಮಂದಿರದ ಇವಿಷ್ಟು